ಡೊನಾಲ್ಡ್ ಟ್ರಂಪ್ ಅವ್ರಿಗೇನಾದರೂ ದೇಶ ಅಡ್ಬಿಟ್ಟಿದ್ದಾರಾ? ಅವನು ಯಾಕೆ ಮಾತಾಡ್ದ? ಯಾರಾದರೂ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಅಂದ್ಬಿಡ್ತಾರೆ. 2 ರೂಪಾಯಿ ಭಕ್ತರು ಇರ್ತಾರೆ, 200-300 ಜನ. ಅವರಿಗೆ 2 ರೂಪಾಯಿ ಹಾಕ್ಬಿಟ್ರೆ ಸಾಕು, ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅಂತ ಮಾತಾಡ್ತಾಯಿದ್ರು. ಅಂದರೆ ಇಲ್ಲಿ ಭಾಳಷ್ಟು ವಿಚಾರಗಳಿವೆ. ಒಂದು ಕದನ ವಿರಾಮ, ಅಮೇರಿಕಾ, ಮತ್ತೊಂದು ಕಡೆ ಸೇನೆ, ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರು. ಸೊ ಇದರಲ್ಲಿ ಯಾವ್ದು ಮಾತಾಡಬೇಕು, ಯಾವ್ದು ಮಾತಾಡಬಾರ್ದು ಸರ್? ಮೇಡಮ್, ಒಂದು ಸಣ್ಣ ಉದಾಹರಣೆ, ಇದಕ್ಕಿಂತ ಮೊದಲು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತು ರಷ್ಯಾ ಯುದ್ಧ ನಡೀತಾ ಇದೆ. ವಿಶ್ವದಲ್ಲಿರ್ತಕ್ಕಂಥ ಎಷ್ಟು ಜನ ನಾಯಕರುಗಳು ಹೇಳಿಕೆ ಕೊಟ್ಟಿದ್ದಾರೆ? ಇಸ್ರೇಲ್ ಯುದ್ಧ ನಡೀತಾ ಇದೆ, ಎಷ್ಟು ಜನ ನಾಯಕರುಗಳು ಆ ದೇಶಗಳ ಬಗ್ಗೆ, ಯುದ್ಧದ ಬಗ್ಗೆ ಹೇಳಿಕೆಗಳು ಕೊಟ್ಟಿದ್ದಾರೆ? ಹಾಗಾದರೆ ರಷ್ಯಾ ಯುದ್ಧಕ್ಕೆ ಇವರು ಹೇಳಿಕೆಗಳು ಕೊಟ್ಟಿರೋಲ್ಲ ಕಾರಣನಾ? ಅಭಿಪ್ರಾಯಗಳು ತಿಳಿಸ್ತಕ್ಕಂಥದ್ದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಿಲ್ಲಿಸಿದ್ರೆ ಕಾರಣ ಇಲ್ಲ. ನಾನು ಅವ್ರ ಅಭಿಪ್ರಾಯ ಅಷ್ಟೇನೆ. ಒಕ್ಕೂಟ ತಕ್ಷಣ ನಿಲ್ಲಿಸ್ಬಿಟ್ರೆ ಕಾರಣ ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ. ಇವತ್ತಿಗೂ ಕೂಡ ಲೈವ್ ಇದೆ. ಹಾಗಾದ್ರೆ ನಿನ್ನೆ ಮೊನ್ನೆ 3 ಜನ ಆ ಟೆರರಿಸ್ಟ್ಗಳನ್ನ ಯಾಕೆ ಹೊಡೆದಾಕಿದ್ರು? ಹಾಗಾದ್ರೆ ನಿಲ್ಲಿಸಿದ್ರೆ ನಿಲ್ಬೇಕಾಗಿತ್ತಲ್ಲ. ಒಕ್ಕೂಟದ ವ್ಯವಸ್ಥೆ ನಿಲ್ಲಿಸ್ಬೇಕೋ ಕಂಟಿನ್ಯೂ ಆಗಿರ್ಬೇಕು ಮೇಡಮ್? ನಿಲ್ಲಿಸ್ಬೇಕು ಅಂತಕ್ಕಂಥದ್ದಲ್ಲ. ಯಾವುದೇ ಉಗ್ರ ಕಟ್ಟ ಕಡೆಯ ಉಗ್ರ ಕದನ ವಿರಾಮ ಘೋಷಣೆ ಆದ್ರೆ ತಪ್ಪು. ಕದನ ವಿರಾಮ ಘೋಷಣೆ ಆಗದೆ ನಿರಂತರ ಯುದ್ಧ ಆದ್ರೆ ಸರಿನಾ? ಇಲ್ಲ. ನಿರಂತರ ಯುದ್ಧ ಆದ್ರೆ ದೇಶಭಕ್ತಿ, ಇಲ್ದಿದ್ರೆ ದೇಶಭಕ್ತಿ ಅಲ್ವಾ? ಇಲ್ಲ ಮೇಡಮ್, ಯಾವುದೇ ಯಾರು ಇದನ್ನ ಡಿಸೈಡ್ ಮಾಡೋರು ಯಾರು? ಅದಕ್ಕೆ ನಾನು ಹೇಳ್ತಾ ಈಗ ಆಲ್ರೆಡಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಸೊ ಆ ಡಿಸಿಷನ್ ನ ಒಪ್ಕೊಂಡು ಮುಂದಕ್ಕೆ ಹೋಗಕ್ಕೆ ನಮ್ಗೇನು, ನಮ್ಗೆ ಯಾಕೆ ಈ ಸಾಕ್ಷಿಗಳು ಎದಕ್ ಬೇಕು ನಿಮ್ಗೆ ಸಾಕ್ಷಿ? ನಾನು ಅದಕ್ಕೆ ಪದೇ ಪದೇ ಇನ್ನೊಂದು ದೇಶ ಲಬ್ ಅಂತ ವೈಕತ್ತಾ ಇದೆ, ನಮ್ಮ ಮೇಲೆ ಅಟ್ಯಾಕ್ ಆಗಿದೆ, ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ಅಂತ. ಆದರೆ ನಾವಿಲ್ಲಿ ಕುತ್ಕೊಂಡು ವಿಮಾನ ಆರ್ತಲ್ಲ, ಎಷ್ಟು ಎತ್ತರಕ್ಕೆ ಆರ್ತು, ಎಲ್ಲಾಗ್ತು ಬಾಂಬು, ಅಲ್ಲೇನಾಯಿತು, ಎಷ್ಟೊತ್ತಿಗೆ ಬಿತ್ತು, ಏನೇನು ಹೊಡೆದೋಯ್ತು, ಏನೇನು ಪೀಸ್ ಆಯಿತು, ಯಾರು ಸತ್ರು, ಅವ್ರ ಮುಖ ಹೆಂಗಿತ್ತು, ಅವ್ರು ಎಷ್ಟು ಉದ್ದ ಇದ್ರು, ಅವ್ರು ಎಷ್ಟು ಅಗಲ ಇದ್ರು, ಇದೆಲ್ಲ ಬೇಕಾ ನಮಗೆ? 2-3 ವಿಚಾರಗಳನ್ನು ಮೇಡಮ್ ಇಲ್ಲಿ ತಾವು ತುಂಬ ಉತ್ತಮ ಅಂತ ಪ್ರಶ್ನೆ ಕೇಳಿದಿರಿ. ನಿಜವಾದ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ಇದೇನೇನೆ. ಇಲ್ಲ ಮೊದಲನೇದಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಆಮ್ ಆದ್ಮಿ ವಕ್ತಾರರಿಗೆ 1-2 ಉತ್ತರಗಳನ್ನು ಕೊಡಬೇಕಾಗ್ತದೆ. ನಮ್ಮ ದೇಶದ, ನಮ್ಮ ವಿಧಾನಸೌಧ ಒಳಗೆ ನಿಂತ್ಕೊಂಡು ಪಾಕಿಸ್ತಾನಿ ಜಿಂದಾಬಾದ್ ಅಂತಕ್ಕಂಥ ವ್ಯಕ್ತಿಗಳಿದ್ದಾರೆ. ಯಾವ ಒಂದು ಇಲ್ಲಿ ಬಾಂಬ್ಗಳನ್ನು ಬ್ಲಾಸ್ಟ್ ಮಾಡ್ತಾರೆ ಅಂಥ ವ್ಯಕ್ತಿಗಳನ್ನ ಬ್ರದರ್ಸ್ ಅಂತಕ್ಕಂಥವ್ರು ಇದ್ದಾರೆ. ಯಾವ ಒಂದು ನಮ್ಮ ದೇಶದ ಒಳಗಡೆ ನುಸುಳಿ ನಮ್ಮ ಜನಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ರೆ ಒಂದು ಕೆಲವು ಸಮಾಜಗಳಿಗೆ ಇವ್ರನ್ನ ಓಲೈಕೆ ಮಾಡ್ತಕ್ಕಂಥ, 1 ನಿಮಿಷ ಹೇಳೋ ತನಕ ಕೇಳಿ ನೀವು ಹೇಳೋ ತನಕ ಯಾರು ನೀವು ಓಲೈಸ್ಕೊಂಡ್ ಕುಂತಿದ್ದೀರಾ? ಇದಕ್ಕೆಲ್ಲ ನೀವು ಉತ್ತರ ಕೊಡ್ಲಿಲ್ಲ. ನರೇಂದ್ರ ಮೋದಿ ಅವ್ರನ್ನ ಏನೋ ಅಂದ್ರು, ಮುಸಲ್ಮಾನರನ್ನು ಓಲೈಸಿಲ್ವೋ ಜೆಡಿಎಸ್? ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಮೇಡಮ್. ನೀವು ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರಲ್ಲ ಮೇಡಮ್, 1 ನಿಮಿಷ. ಅಯ್ಯೋ, ನೀವು ಅನ್ಯಾಯ ಮಾಡ್ಬಿಟ್ರಿ, ನಿಮ್ಮನ್ನ ನಂಬಿದ್ದೆ, ನೀವು ಓಟ್ ಹಾಕ್ಲಿಲ್ಲ ನಮ್ಗೆ. ಯಾವುದೇ ಕಾರಣಕ್ಕೂ ನಾವು ಈ ದೇಶದ ಓಲೈಸಿದ ತಕ್ಷಣ ಅವ್ರೇನ್ ದೇಶದ್ರೋಹಿಗಳಾಗೋಗ್ತಾರೆ? ನಾವೆಲ್ಲ ಹೇಳಿಲ್ವಲ್ಲ, ನಾವೆಲ್ಲ ಹೇಳಿದೀವಿ, ನಾವೆಲ್ಲ ದೇಶದ್ರೋಹಿಗಳಂತಕ್ಕಂಥ ಮಾತನ್ನ ನಾವು ಹೇಳಿಲ್ವಲ್ಲ. ನಾವು ಹೇಳಿರ್ತಕ್ಕಂಥದ್ದು ನೋಡಿ, ಶ್ರೀಮಾನ್ ದೇವೇಗೌಡರು ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಆವತ್ತು ಯಾವ ಸಮಾಜಗಳು ಹಿಂದುಳಿದಾವೋ ಅಂತ ಸಮಾಜಗಳಿಗೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಶ್ರೀಮಾನ್ ದೇವೇಗೌಡರು. ಮೀಸಲಾತಿ ಕೊಟ್ಟಿದ್ದು ಕೂಡ ದೇವೇಗೌಡ್ರೆ. ಇವತ್ತಿನವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಾವು ಬೇರೆ ರೀತಿ ಮಾತಾಡ್ತಾ ಇಲ್ಲ. ಬಟ್ ಆಮೇಲೆ ಕಾಂಗ್ರೆಸ್ ವಕ್ತಾರ ಒಂದು ಮಾತು ಅವ್ರಿಗೆ ಉತ್ತರ ಕೊಡ್ಬೇಕಾಗುತ್ತೆ. ಅವರೊಂದು ಮಾತನ್ನು ಕೇಳ್ತಾರೆ, ಏಕಾಏಕಿ ನೀವು ಯುದ್ಧವನ್ನ ಹೋಗಿ ಅವರಿಗೆಲ್ಲ ಪರ್ಮಿಷನ್ ಕೊಟ್ಟು ಆಮೇಲೆ ಯುದ್ಧ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಂತೇಳಿ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಿ, ರಾಜತಾಂತ್ರಿಕತೆ, ನಾವು ಯಾವ ರೀತಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತಕ್ಕಂಥದಕ್ಕೆ ಎಲ್ಲ ರೀತಿ ನಿಯಮಗಳನ್ನ ಪಾಲನೆ ಮಾಡಿನೇ ಯಾರು ಏನ್ ನಮ್ಮ ಮೇಲೆ ರೂಲ್ಸ್ ಹಾಕಂಗಿಲ್ಲ ಬಿಡಿ. ಈಗ ಮುಂದಕ್ಕೆ ಹೋಗೋಣ. ಯದುಕುಮಾರ್ ಗೌಡ್ರ ಫೇಸ್ ಕವರ್ ಮಾಡ್ಕೊಳ್ಳೋಕ್ಕೆ ಪಾಪ ನರೇಂದ್ರ ಮೋದಿ ಅವರು ಮಿಲಿಟರಿ ಬೇಸ್ಗೆ ಹೋಗ್ತಾರೆ, ಏರ್ ಬೇಸ್ಗೆ ಹೋಗ್ತಾರೆ, ಭಾರತ್ ಮಾತಾ ಕಿ ಜೈ ಅಂತಾರೆ, ಅಲ್ಲೆಲ್ಲೋ ಫೋಟೋ ಹೊಡ್ಸ್ಕೊತಾರೆ, ರೆಕಾರ್ಡೆಡ್ ಸ್ಪೀಚ್ ಹಾಕ್ತಾರೆ, ಅವುಗಳನ್ನ ಮೀಡಿಯಾಕ್ಕೆ ಕೊಡ್ತಾರೆ ಅಂತ ನಿನ್ನೆ ಲಕ್ಷ್ಮಣ್ ಅವ್ರು ಹೇಳ್ತಾಯಿದ್ರು. 2 ರೂಪಾಯಿ ಭಕ್ತರಿರ್ತಾರೆ, ಕೆಟ್ಟದಾಗ ಕಮೆಂಟ್ ಹಾಕ್ತಾರೆ, ಪ್ರಶ್ನೆ ಮಾಡಿದರೆ ಸಾಕು ಮುಗಿ ಬೀಳ್ತಾರೆ. ಈ ತರ ಅವಿವೇಕಿಗಳಿಗೆ ಉತ್ತರ ಕೊಡೋದು ಒಂಥರ ಬೇಜಾರು ಕೆಲಸ. ಅವಿವೇಕಿತನದ ಪರಮಾವಧಿ, ಅವಿವೇಕಿತನದ ಪರಮಾವಧಿ, ಅವಿವೇಕಿತನ. ಈಗ ಸರಿ, ಈಗ ಅದಕ್ಕೆ ಉತ್ತರ ಕೇಳ್ತು, ಅದಕ್ಕೆ ಉತ್ತರ ಕೊಡ್ತೀನಿ. ಈಗ ಪ್ರಧಾನಮಂತ್ರಿಗಳು ಆ ಪ್ರದೇಶಕ್ಕೆ ಹೋಗಿ ಜೈಕಾರ ಹಾಕಿದ್ರು ಅಂತ ಹೇಳಿದ್ರು. ಇದೇ ಪಾಕಿಸ್ತಾನ ಏನ್ ಹೇಳಿತ್ತು ಅಂದ್ರೆ, ಅವರ ಯುದ್ಧ ವಿಮಾನಗಳು ಬಂದು ಪಂಜಾಬ್ನ ಅದಂಪುರ್ ಅಂತ ಏನಿದು ಏರ್ ಬೇಸ್ ಇದೆ,
ಅದು ಎಂತ S400 ನಷ್ಟ ಮಾಡ್ತು, ಬೇರೆ ವಿಮಾನಗಳನ್ನ ನಷ್ಟ ಮಾಡ್ತು ಅಂತ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದಂಥದ್ದು. ಅದೇ ಅವ್ರಿಗೆ ಬ್ಯಾಕ್ ಸ್ಕ್ರೀನಲ್ಲಿ ಹಿಂದ್ಗಡೆ ಇರುವಂಥ S400 ಅಲ್ಲಿ ಸುರಕ್ಷಿತವಾಗಿ ಹಂಗೆ ನಿಂತಿದೆ, ಪ್ಲಸ್ ಪ್ಲೇನ್ಸ್ ಬಂದಿದೆ, ಮತ್ತೆ ಅಲ್ಲಿರುವಂಥ ಏನು ಸೈನಿಕ ಅಧಿಕಾರಿ ಅವರು ಜೋಶಲ್ಲಿದ್ದಾರೆ, ಅವರದಲ್ಲಿ ಕೇಳ್ತಾ ಇದ್ದಾರೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಇದನ್ನ ಉತ್ತರ ಕೊಡಕ್ಕೆ ಅನ್ನೋದಕ್ಕೆ ಅದಕ್ಕೆ ಹೋಗಿದಂಥದ್ದು ನಮ್ಮ ಅಸೆಟ್ಸ್, ನಮ್ಮ ಡಿಫೆನ್ಸ್ ಅಸೆಟ್ಸ್ ಆಗ್ಬೋದು, ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಆಗ್ಬೋದು, ಎಲ್ಲಾನು ಕ್ಲಿಯರ್ ಇದೆ ಅಂತ, ಅಂದರೆ ಇಂಟ್ಯಾಕ್ಟ್ ಆಗಿದೆ ಅಂತ. ಮತ್ತೆ ನಟರಾಜ್ ಗೌಡ್ರದ್ದು ಒಂದು ಉತ್ತರ ಕೊಟ್ಬಿಡ್ಬೇಕು ಮೇಡಮ್. ಅವರು ಮಾತು ಮುಂಚೆ RSS ಬಗ್ಗೆ ಹೇಳ್ತಾ ಇರ್ತಾರೆ, RSS ಬಗ್ಗೆ ಹೇಳ್ತಾ ಇರ್ತಾರೆ. ಇದೇ RSS 1962 ವಾರ್ನಲ್ಲಿ ಯಾವ ರೀತಿಯಾದಂಥ ಭಾರತೀಯ ಸೈನ್ಯಗೆ ತನ್ನ ಅಳಿಲು ಸೇವೆ ಮಾಡಿತು, ಆ ಅಳಿಲು ಸೇವೆಗೆ ಬಂದ್ಬಿಟ್ಟು 1964ರಲ್ಲಿ ನೆಕ್ಸ್ಟ್ ಇಯರ್ ರಿಪಬ್ಲಿಕ್ ಡೇನಲ್ಲಿ ಇಡೀ ನೆಹರು ಅವರೇ ಅವ್ರಿಗೆ ಪಥಸಂಚಲನದಲ್ಲಿ ಅವ್ರಿಗೆ ಕೊಟ್ಟಿರೋಂಥದ್ದು, ಅದು ಕಾಂಟ್ರಿಬ್ಯೂಷನ್ಸ್ RSS ಅವ್ರದ್ದು. ಪದೇ ಪದೇ ಲಕ್ಷ್ಮಣ್ ಅವರು ಇನ್ನೊಂದು ಹೇಳಿದ್ರಪ್ಪ, ಈಗಲೂ ಕೂಡ RSS ತನ್ನ ಕಚೇರಿಯ ಮೇಲೆ ತಿರಂಗವನ್ನ ಹಾರಿಸಲ್ಲ, ಬದಲಾಗಿ ಭಗಧ್ವಜವನ್ನ ಹಾರಿಸುತ್ತೆ. ಇವ್ರೇನ್ ತಿರಂಗ ಯಾತ್ರೆ ಮಾಡೋದು ಅಂತ ಏನೋ RSS ಕಚೇರಿ ನೋಡ್ಕೊಂಡ್ ಬರ್ಬೇಕಾಗತ್ತೆ ನಾಗ್ಪುರಲ್ಲಿ ಯಾವ ಧ್ವಜ ಹಾರಿಸ್ತಿದೆ ಅಂತ. ಈ ತರ ಗೊತ್ತಿಲ್ಲದೆ ಇರೋರ್ಗೆ ಇದು ಮಾಡುವಂಥದ್ದಲ್ಲ ಮೇಡಮ್. ಆಮೇಲೆ ಕದನ ವಿರಾಮದ ಬಗ್ಗೆ ಅವ್ರು ಯಾರೋ US ಅವ್ರಿಗೆ ಎದುರುಕೊಂಡು ನಾವು ಮಾಡುವಂಥದ್ದು. ಈಗ US ನವ್ರು ಹೇಳ್ತಾ ಇದ್ರು ರಷ್ಯಾ ಜೊತೆ ಆಯಿಲ್ ತಗೊಂಬೇಡ್ದು ಅಂತ. ಇನ್ಸ್ಪೈಟ್ ಆಫ್ ವಾಟ್ ಎವರ್ ಇಟ್ ಈಸ್ ಅವ್ರು ಹೇಳಿದ್ದಕ್ಕೂ ನಾವು ರಷ್ಯಾ ಜೊತೆಗೆ ಇವತ್ತು ಮೇಜರ್ % ಆಫ್ ಆಯಿಲ್ ತಗೊಂಡ್ಬರ್ತಾ ಇದೀವ ಇಲ್ವಾ ಮೇಡಮ್? ಅಲ್ಲಿ ನಾವು ಎದುರುಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀವ. ಎರಡನೇದು, ಯುಕ್ರೇನ್ ಮತ್ತೆ ರಷ್ಯಾ ಇದ್ರಲ್ಲಿ ಆ ವಾರ್ ನಡೀತಾ ಇರಬೇಕಾದಾಗ್ಲೂ ಭಾರತೀಯರ ಸುರಕ್ಷತೆಗೆ ಮೋರ್ ದನ್ 23,000 ಜನ ಬೇರೆ ಬೇರೆ ವಿದೇಶಿಗಳನ್ನು ನಾವು ಕರ್ಕೊಂಡ್ಬಂದ್ರಲ್ಲ ಸಿದ್ದರಾಮಯ್ಯನವರು ಯುದ್ಧ ಲಾಸ್ಟ್ ರೆಸಾರ್ಟ್ ಅಂತ ಅಂದಿದ್ದಕ್ಕೆ ಸೀಳು ನಾಯಿಗಳ ತರ, ಅದ್ಯಾವ್ದು ಮುದೋಳ್ ನಾಯಿಗಳ ತರ ಬಂದ್ಬಿಟ್ರು. ಆಯ್ತಲ್ಲ ಮೇಡಮ್. ಈಗ ಆಪರೇಷನ್ ಇವತ್ತು ಕದನ ವಿರಾಮದ ಬಗ್ಗೆ ತುಂಬಾ ಏನು ಎರಡು ಪಾಯಿಂಟ್ ಇದೆ ಮೇಡಮ್, ನಾನು ಹೇಳ್ಬಿಡ್ತೀನಿ ಅಂತ ನಾನು ಹೇಳಿಲ್ಲಪ್ಪ, ಅವರೇ ಹೇಳಿದ್ರು. ಆಯ್ತು ಮೇಡಮ್. ಸಿದ್ದರಾಮಯ್ಯನವ್ರಿಗೆ ಪಾಪ ಅವ್ರಿಗೆ ಏನ್ ಹೇಳಿದ್ರು, ಸಿದ್ದರಾಮಯ್ಯನವರಲ್ಲ ಲಕ್ಷ್ಮಣ್ ಅಲ್ಲ ಮೇಡಮ್, ಅದು ಮತ್ತೆ ಹೇಳ್ತಾ ಇದ್ದೀನಿ, ಅವಿವೇಕಿಗೆ ಉತ್ತರ ಕೊಡೋದು ಬೇಡ ಅಂತದ್ದು. ಹಾಗಾದ್ರೆ ಕೊತ್ನೂರು ಮಂಜು ಹೇಳ್ತಾ ಇರ್ಬೇಕು. ಒಂದು ನಿಮಿಷ, ನೀವು ಕ್ಲಿಯರ್ ಆಗಿ ಮಾತಾಡಿ. ನೀವು ಲಕ್ಷ್ಮಣ್ ಅವ್ರ ಬಗ್ಗೆ ಮಾತಾಡುವಾಗ ಲಕ್ಷ್ಮಣ್ ಅವ್ರ ಬಗ್ಗೆನೇ ಮಾತಾಡಿ, ಕೊತ್ನೂರು ಮಂಜುನಾಥ್ ಅವ್ರ ಬಗ್ಗೆ ಮಾತಾಡುವಾಗ ಕೊತ್ನೂರು ಮಂಜುನಾಥ್ ಅವ್ರ ಬಗ್ಗೆನೇ ಮಾತಾಡಿ. ಈಗ ಲಕ್ಷ್ಮಣ್ ಅವರನ್ನ ಪದೇ ಪದೇ ಅವಿವೇಕಿ ಅವ್ರು ಕೇಳಿರುವ ಯಾವ ಪ್ರಶ್ನೆಯೂ ಅವಿವೇಕಿತನದಿಂದ ಕೂಡಿದೆ ಅಂತ ನನಗೆ ಅನ್ಸಲ್ಲ. ಅರ್ಥ ಇದೆ. ಲಾಸ್ಟ್ ರೆಸಾರ್ಟ್ ಅಂದಾಗ ಅವ್ರ ಮೇಲೆ ಮುಗಿಬಿದ್ರಿ, ಇವತ್ತು ಕದನ ವಿರಾಮದ ಬಗ್ಗೆ ಭಾಷಣ ಹೊಡಿತೀರಾ ಅಂತ ವ್ಯಾಲಿಡ್ ಕ್ವಶನ್. ಅವಿವೇಕಿಗಳು ಅಂತ ಹೇಳ್ಬಾರ್ದು. ಅದಕ್ಕೆ ಉತ್ತರ ಕೊಡ್ತೀನಿ. ಮೈಸೂರಿನ ವಕ್ತಾರರಾದ ಶ್ರೀಮಾನ್ ಲಕ್ಷ್ಮಣ್ ರವರೇ, ಮೈಸೂರಲ್ಲ KPCC ವಕ್ತಾರ, ಮೈಸೂರಿನಲ್ಲೇ ತುಂಬಾ ಇದು ಮಾಡುವಂತದವರು, ಅದಕ್ಕೋಸ್ಕರ ಸೋತಾದ್ಮೇಲೆ ಮೈಸೂರು ಅಂತ ಅವ್ರ ಪಕ್ಷದವರೇ ಅವ್ರನ್ನ ಯಾರನ್ನು ಕೇಳ್ತಾ ಇಲ್ಲ ಮೇಡಮ್. ಸುದ್ದಿ ನೀಡಕ್ಕೋಸ್ಕರ ಈ ತರ ಮಾತಾಡ್ತಾರೆ. ಕೇಳಿ ಮೇಡಮ್, ಹಾಗಾದ್ರೆ ಯುದ್ಧ ಬೇಡ ಅಂತ ಇರ್ಬೇಕು, ನಾವು ಬಂದ್ಬಿಟ್ಟು ಆಪರೇಷನ್ ಸಿಂಧೂರ ಅಂದಾಗ ಕಾಂಗ್ರೆಸ್ನವರು ತಗೊಂಬಂದ್ರು ಏನಂತ ಬಂದ್ಬಿಟ್ಟು ಗಾಂಧಿಯ ಶಾಂತಿ ಮಂತ್ರ ಅಂತ ತಗೊಂಬಂದ್ರು. ಕದನ ವಿರಾಮದ ಅಂತ ಬಂದಾಗ ಇಂದಿರಮ್ಮ ಈಗಿರ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇದರಲ್ಲಿ ಡ್ಯುವಲ್ ಇದೆಯಾ ಅವರ ಒಂದು ದ್ವಿಮುಖ ದ್ವಂದ್ವ ಇದೆಯಲ್ಲ ಮೇಡಮ್? ಅಲ್ಲ, ದ್ವಿಮುಖ ಅಂದ್ರೆ ಆ ಪೋಸ್ಟ್ ಕಣ್ತಪ್ಪಿನಿಂದ ಬಂದಿದ್ದು ಅಂತ ಅವರ ಅಧ್ಯಕ್ಷರೇ ಒಪ್ಕೊಂಡಿದ್ದಾರೆ ಒಂದು. ಬಟ್ ಅದು ಮಿಸ್ಟೇಕ್. ಬಟ್ ಇಂದಿರಮ್ಮ ಪರ್ಪಸ್ಫುಲಿ ಪ್ರಜ್ಞಾಪೂರ್ವಕವಾಗಿ ಅವ್ರು ಹಾಕ್ತಾ ಇರುವಂತ ಪೋಸ್ಟರ್. ಯಾಕೆ ಅಂತಂದ್ರೆ ಇಂದಿರಮ್ಮ ಆಗ್ತಾರೆ ನರೇಂದ್ರ ಮೋದಿ ಅಂತ ಅನ್ಕೊಂಡ್ವಿ ವಿಶ್ವಗುರುಗಳು, ಆದರೆ ಇಟ್ಟಂತ ಹೆಜ್ಜೆಯನ್ನ ಆತುರವಾಗಿ ಹಿಂದಕ್ಕೆ ತೆಗೆದುಕೊಂಡ್ರು ಅಂತ ಅವ್ರು ಹೇಳ್ತಿರೋದು. ಅದ್ರ ಬಗ್ಗೆ ಈಗ ಡಿಸ್ಕಷನ್ ಬೇಡ, ಯಾಕಂದ್ರೆ ರವೀಶ್ ಅವ್ರ ಬಗ್ಗೆ ನಾನು ಅವಕಾಶ ಕೊಡಬೇಕಾಗಿರೋದ್ರಿಂದ. ಎಸ್ ರವೀಶ್ ಅವರೇ, ತಮ್ಮ ಲಾಸ್ಟ್ ಕಮೆಂಟ್. ಮೇಡಮ್, ಸಾಕ್ಷಿ ಕೇಳ್ಬೇಕಾ? ಖಂಡಿತವಾಗ್ಲೂ ತಪ್ಪಿಲ್ಲ ಕೇಳೋದ್ರಲ್ಲಿ. ಏನಂತ ಯಾವ್ದಾದ್ರು ಒಂದು ನಾವು ಈಗ ಸೇನೆ ಕಾರ್ಯಾಚರಣೆ ಬಗ್ಗೆ ಸಾಕ್ಷಿ ಕೇಳ್ಬೇಕು. ಸೇನೆ ಕಾರ್ಯಾಚರಣೆ ಬಗ್ಗೆ ನಾವು ಇವ್ರು ಮಾತಾಡಿದ್ರ ಬಗ್ಗೆ ಹೇಳ್ತಾ ಇದ್ದೀರಿ. ಸೇನಾ ಕಾರ್ಯಾಚರಣೆ ಬಗ್ಗೆ ಯಾರು ಕೇಳೋ ಅವಶ್ಯಕತೆ ಇಲ್ಲ. ಸರ್, ಅದನ್ನ ನಾವು ಸರ್ಜಿಕಲ್ ಸ್ಟ್ರೈಕ್ ಅದನ್ನ ನಾವು ಒಪ್ಕೊಳ್ತೀವಿ, ಖಂಡಿತವಾಗ್ಲೂ ದಯವಿಟ್ಟು ನಮ್ಮಂತ ಅಜ್ಞಾನಿಗಳಿಲ್ಲ ಅಂತ ದೇಶ ಜೊತೆ ನಾನು ನಿಮ್ಗೆ ಹೇಳ್ತೀನಿ. ಏನಾಗಿದೆ ಅಂದ್ರೆ ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡ್ದಂಗೆ ಕಳೆದ 10 ವರ್ಷಗಳಿಂದ ಪ್ರತಿಯೊಬ್ಬ ರಾಜಕಾರಣಿಗಳು
ಹೇಳಿಕೆ ಕಾರ್ಯಕ್ರಮ ಮುಗಿಯಿತು. ರವೀಶ್ ಅವರೇ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ನಾಗೇಂದ್ರ ಸರ್ ಥ್ಯಾಂಕ್ ಯು ವೆರಿ ಮಚ್. ಯದುವೀರ್ರೆ ಆಯ್ತು, ಮುಗೀತು ಬಿಡಿ ಸರ್. ಅಯ್ಯಯ್ಯ ಮುಗೀತು. ಥ್ಯಾಂಕ್ ಯು ವೆರಿ ಮಚ್. ಆಲ್ ರೈಟ್. ಒಂದಂತೂ ಸತ್ಯ, ಸೇನೆಯ ವಿಚಾರದಲ್ಲಿ ಮಾತಾಡುವಾಗ ಬಾಯಿ ಒಂದು ಸ್ವಲ್ಪ ಬಿಗಿ ಹಿಡಿದು ಮಾತಾಡಿ. ಯಾಕೆ ಅಂದರೆ ಸೇನೆ ಅಂದರೆ ಒಬ್ಬ ಸೈನಿಕ ಅಲ್ಲ, ಸೇನೆ ಅಂದರೆ ಇಡೀ ಭಾರತ, ಇಡೀ ದೇಶ, ಇಡೀ ದೇಶದ ಆಸ್ಮಿತೆ. ನಾವಿವತ್ತು ಭದ್ರವಾಗಿ ಇವತ್ತು ಹಿಂಗೆ ಹಾರಾಡ್ತಿದ್ದೀವಿ, ಕಿರ್ಚಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಸೇನೆ. ಅದು ಕೊತ್ನೂರು ಮಂಜುನಾಥ್ ಮಾತಾಡ್ತಾರೋ, ಪ್ರತಾಪ್ ಸಿಂಹ ಅವ್ರು ಮಾತಾಡ್ತಾರೋ, ಮತ್ತೊಂದು ಕಡೆ ರವಿಕುಮಾರ್ ಮಾತಾಡ್ತಾರೋ, ಲಾಡ್ ಮಾತಾಡ್ತಾರೋ, ಯಾರೇ ಮಾತಾಡಲಿ, ನಾವು ನೀವು ಎಲ್ಲರೂ ಇವತ್ತು ನಾವು ನಮ್ಮ ಹಕ್ಕು ಸ್ವಾತಂತ್ರ್ಯಗಳ ಬಗ್ಗೆ ಇಷ್ಟು ದೊಡ್ಡದಾಗಿ ಏನು ಜಂಬ ಕಚ್ಕೊಂಡು ಮಾತಾಡ್ತಾ ಇದ್ದೀವಿ. ಈ ಒಂದು ಭದ್ರತೆಯನ್ನು ನಮಗೆ ಕೊಡ್ತಾ ಇರೋದು ಭಾರತೀಯ ಸೇನೆ ಮತ್ತು ನಮ್ಮ ಈ ದೇಶದ ಸಂವಿಧಾನ. ಯಾರೋ ಒಬ್ರು ಹೇಳ್ತಾ ಇದ್ರು, ನಾವು ಹಿಂದೂ ಕಾರ್ಯಕರ್ತರು ಇರೋದ್ರಿಂದ ನೀನು ರಾಧಾ ಹಿರೇಗೌಡ್ರೆ ನೀನು ಹಿಂಗೆ ಸ್ಟುಡಿಯೋದಲ್ಲಿ AC ರೂಮಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ ಅಂತ. ನೀನಲ್ಲ, ನಿಮ್ಮ ಮನೆಯವರಲ್ಲ. ಈ ದೇಶದ ಸಂವಿಧಾನ ನನಗೆ ಮಾತಾಡೋಕ್ಕೆ ಹಕ್ಕು ಕೊಟ್ಟಿರೋದು. ಇರಲಿ, ಅದೆಲ್ಲ ಇವಾಗ ಅಪ್ರಸ್ತುತ. ಇದು ಇದರಿಂದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.